ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಆಲ್ಮೋಸ್ಟ್ 2 o'clock ಆಗ್ತಾ ಬಂತು. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ನ್ಯೂ ಇಯರ್ ಆಗಿದ ತಕ್ಷಣ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಇತ್ತು. ಮತ್ತು ಮಂತ್ರಾಲಯ ಲಾಸ್ಟ್ ಮಂತೇ ಪ್ಲ್ಯಾನ್ ಮಾಡಿದ್ವಿ ಡಿಸೆಂಬರಲ್ಲಿ. ಬಟ್ ಅವಾಗ ಟ್ರೈನ್ ಬುಕ್ ಮಾಡೋಕ್ಕೆ ಹೋದಾಗ ಟ್ರೈನ್ ಸಿಕ್ಕಿರಲಿಲ್ಲ. ಸೊ ಹಾಗೂ ಯಾರಾದರೂ ಕ್ಯಾನ್ಸಲ್ ಮಾಡಿದ್ರೆ ಸಿಗುತ್ತಲ್ಲ, ಆ ಥರದ್ದು ಬುಕ್ ಮಾಡಿದ್ವಿ. ಬಟ್ ಹಂಗೂ ಸಿಗಲಿಲ್ಲ. ಸೊ ಅವಾಗ ಹೋಗಬೇಕಾಗಿತ್ತು, ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಆಮೇಲೆ ಅವತ್ತಿಗೆ ಬುಕ್ ಮಾಡಿದಾಗ ನೆಕ್ಸ್ಟು ನಮಗೆ ಈಗ Jan 3 ಸಿಕ್ಕಿತ್ತು. ಸೊ ಇವಾಗ ಹೋಗ್ತಾ ಇದ್ವಿ. ಹಾಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ನ್ಯೂ ಇಯರ್ ಸೆಲೆಬ್ರೇಷನ್ ಬ್ಲಾಗ್ ಯಾರಾದರೂ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಅದು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇಡೀ ರಾತ್ರಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ಸೊ ಇವಾಗ ಇಲ್ಲಿಂದ 2:40 ಅಂತೆ. 2:40 ಟ್ರೈನು. ಆಲ್ಮೋಸ್ಟು 5.5 hours ಅಲ್ಲಿ ಹೋಗೋಷ್ಟಲ್ಲಿ 8:30 ಹಂಗಾಗುತ್ತೆ. ಇವತ್ತು ಹೋಗಿ ರೂಮಲ್ಲಿ ಫುಲ್ ರೆಸ್ಟ್ ಮಾಡೋದು. ಬೆಳಿಗ್ಗೆ ಎದ್ದು ದೇವಸ್ಥಾನ ದರ್ಶನ ಮಾಡಿಕೊಂಡು ಮತ್ತೆ ಆ ಕಡೆಯಿಂದ ನನಗೆ ಲೇಟಾಗಿದೆ ಟ್ರೈನು. ಸೊ ಅದು ಕೂಡ ವ್ಲಾಗ್ ಮಾಡ್ತೀನಿ ನಾನು. ರೆಡಿಯಾಗಿದ್ವಿ. ನಾನು ಈ ಕುರ್ತಾ ಹಾಕ್ಕೊಂಡಿದ್ದೀನಿ. ಸೊ ಜಿಯನ್ ಚಂದು ಬರ್ತಿದ್ದಾರೆ. ಇವಾಗ ಹೊರಡ್ತೀವಿ. Promise you this, as long as you're looking, you'll see the signs. Just for a moment, a flash of light, you'll never forget. I heard you crying aloud, and a part of me cried with you. I finally see why all the me tears fall out of you. Can't escape from this pressure inside you, but tonight the stars align. ಫ್ರೆಂಡ್ಸ್, ಸೊ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿಬಿಡ್ತು ಅಂತ ಹೇಳ್ಬೋದು. ಜಸ್ಟ್ ಇನ್ 2 minutes ಇತ್ತು ಅಷ್ಟೇ. ಕರೆಕ್ಟ್ ಟೈಮ್ಗೆ ಅಲ್ಲಿಂದ ಹೊರಟರು. ಏನಂದರೆ ಕ್ಯಾಬ್ ಅವರು ಸ್ವಲ್ಪ ಅಡ್ರೆಸ್ ಮಿಸ್ ಆಗಿ ಮೇಲೆ ಹೊಟ್ಟೋಗ್ಬಿಟ್ಟಿದ್ರು. ಮತ್ತು ಅವ್ರನ್ನ ಕೆಳಗಡೆ ಕರ್ಕೊಂಡು ಬಂದು ಸ್ಟೇಷನ್ಗೆ ಬರೋಕ್ಕೆ ಲೇಟ್ ಆಗಿಬಿಡ್ತು. ಸೊ ಕರೆಕ್ಟ್ ಟೈಮ್ಗೆ ಹೋದ್ವಿ. ಟ್ರೈನ್ ಫುಲ್ ಆಗಿತ್ತು. ಸೊ ಯಾವುದೇ ಸೀಟ್ ಖಾಲಿ ಇರಲಿಲ್ಲ. ಟ್ರೈನ್ ಹೊರಡುತ್ತೆ ಇವಾಗ. 1 ನಿಮಿಷ ಲೇಟ್ ಆಗಿದ್ರು ಆಗ್ತಾ ಇರಲಿಲ್ಲ. ನಾವು ಕ್ಯಾಬಲ್ಲಿ ಬಂದಾಗ ಕ್ಯಾಬಲ್ಲಿ ಮಿಸ್ ಮಾಡ್ಕೊಂಡು ಬೇರೆ ರೋಡ್ಗೆ ಹೊರಟೋಗ್ಬಿಟ್ಟಿದ್ದ. ಸೊ ಮತ್ತೆ ವಾಪಸ್ ಬಂದು ಬರೋಷ್ಟರಲ್ಲಿ ಓಡ್ಕೊಂಡು ಬಂದ್ವಿ. ಅದಕ್ಕೆ ಸ್ವಲ್ಪನೇ ಶೂಟ್ ಮಾಡಿದ್ದು ಬರಬೇಕಾದ್ರೆ. ಇನ್ನಂದ್ರೆ ನೀಟಾಗಿ ಟ್ರೈನೆಲ್ಲ ಶೂಟ್ ಮಾಡಬೇಕಂತ ಇತ್ತು. ಸೊ ಯಾವುದೂ ಖಾಲಿ ಇಲ್ಲ ಅಂತ, ಎಲ್ಲ ಫುಲ್ ಆಗಿಬಿಟ್ಟಿದೆಯಂತೆ. ನಮಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಜಿಯನ್ ಜೊತೆ ಟ್ರೈನಲ್ಲಿ ಹೋಗ್ತಿದ್ರು. ನಾವು ಆಲ್ಮೋಸ್ಟ್ ನಾವಿಬ್ರು ಸುಮಾರು ವರ್ಷಗಳೇ ಆಗ್ಬಿಟ್ಟಿದ್ದಲ್ಲ, ಇವಾಗಲೇ ಹೋಗ್ತಿರೋದು. ಅಲ್ಲಿ ಏನಾಗ್ತಿತ್ತು, ಯುರೋಪಲ್ಲೆಲ್ಲ ಚಿನಿಗೆ ಆಟೋಮೆಟಿಕ್ ಅಂದರೆ ಇಬ್ಬರಿಗೆ ಟಿಕೆಟ್ ಪ್ರೈಸ್ ತೊಗೊತಾ ಇದ್ವಿ, ಚಿನಿಗೂ ಕೊಡ್ತಾಯಿದ್ರು. ಬಟ್ ಇಲ್ಲಿ 3 ಜನಕ್ಕೆ ಹಾಕಿದ್ವಿ ಅಲ್ವಾ? 3 ಜನಕ್ಕೆ ಹಾಕಿದ್ರ ಬುಕ್ ಮಾಡಬೇಕಾದ್ರೆ ಸೀಟ್ ಇಲ್ಲ ಅಂತ ಹಾಕಿದ್ವಿ. ಸೊ ಇವಾಗ ಇವನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಹೋಗ್ಬೇಕು. ಸೊ ಅವನೇನು ಆರಾಮಾಗಿ ಕೂತಿದ್ದಾನೆ ನನಗೆ. ಆಮೇಲೆ ಸ್ವಲ್ಪ ಹೊತ್ತಂದರೆ ಚಂದು ಹತ್ರ ಕಳಿಸ್ತೀನಿ. ಸೊ ಇದು ನಾವತ್ತಿದ್ದು KR ಪುರಂ ಸ್ಟೇಷನಿಂದ ಬೈಯಪ್ಪನಹಳ್ಳಿ ಕರೆಕ್ಟ್ ಸರ್. ಬೈಯಪ್ಪನಹಳ್ಳಿ ಸ್ಟೇಷನಲ್ಲಿ ಹತ್ತಿದ್ದು. ಇನ್ನು ಎಷ್ಟೊಂದು ನಿಲ್ಲಿಸುತ್ತೆ. ಟ್ರೈನಲ್ಲಿ ಹೋಗೋ ಎಕ್ಸ್ಪೀರಿಯೆನ್ಸ್ ಕೂಡ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಲ್ಲ ನೋಡಿಕೊಂಡು ನನಗೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ರಮ್ಯಾ ಒಂದೇ ಬಾರ ಟ್ರೈನಲ್ಲಿ ಒಂದ್ಸರಿ ಹೋಗಿ ಹೇಗಿರುತ್ತೆ ಅಂತ ಹೇಳಿ ಅಂತ. ಸೊ ನಾನು ಕೂಡ ಅವಾಗ ಹೇಳ್ತಾ ಇದ್ದೆ ಓಕೆ ಮಾಡ್ತೀನಿ ಅಂತ. ನಾವು ಮಧ್ಯಾಹ್ನ ಲಂಚ್ ಎಲ್ಲ ಏನು ಮಾಡಲಿಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ, ಅದನ್ನೇ ತಿಂದ್ವಿ. Promise you this, as long as you're looking, you'll see the signs. Just for a moment, a flash of light, you'll never forget. I heard you crying aloud. ಸೊ ಏನಂದರೆ ಊಟನೂ ಏನು ಜಾಸ್ತಿ ಮಾಡಿರಲಿಲ್ಲ, ಸ್ವಲ್ಪನೇ ತಿನ್ಕೊಂಡು ಹೊರಟ್ವಿ. ಅಂದರೆ ಏನೂ ತಿಂದಿಲ್ಲ. ನಾನು ಮ್ಯೂಸ್ಲಿ ತಿಂದಿದ್ದೆ, ಜಿಯನ್ ಫ್ರೂಟಿ ಲೂಪ್ ಬರುತ್ತಲ್ಲ ಅದು ತಿಂದಿದ್ದೆ. ಚಂದು ಏನು ಓಡಿಸ್ತಾನೆ ಇದ್ರು. ಅದರಲ್ಲಿ ಕೊಡ್ತಾರೆ ಅಂತ ಐತಲ್ಲ, ಮೀಲ್ಸ್ ಇನ್ಕ್ಲೂಡೆಡ್ ಅಲ್ಲ, ಯಾವಾಗ ಕೊಡ್ತಾರೆ ಗೊತ್ತಿಲ್ಲ, ಊಟ ಕೊಡ್ತಾರೆ ಅಂತ ಇದ್ದು. ಸ್ವಲ್ಪ ಏನೋ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಜಿಯನ್ ಚಿಪ್ಸೇ ಬೇಕು ಅಂತ. ಅವನೇನು ಗೊತ್ತಾ, ಯುರೋಪಲ್ಲಿ ಅಷ್ಟು ಟ್ರಾವೆಲ್ ಮಾಡ್ತಿದ್ವಲ್ಲ, ಚಿಪ್ಸ್ ತೊಗೊಳ್ಳೋದು ತಿನ್ನೋದು ಮಾಡ್ತಿದ್ದ. ಅದಕ್ಕೆ ಇಲ್ಲಿ ಟ್ರೈನ್ ಅಂದಿದ ತಕ್ಷಣ ಇಲ್ಲೂ ಚಿಪ್ಸ್ ಬೇಕಂತ ತಗ್ಸ್ಕೊಂಡು ಬಂದ್ವಿ.
ಅವಾಗಿಂದ ಯಾರೂ ಇರಲಿಲ್ಲ. ಇಲ್ಲಿ ಯಲಹಂಕ ಸ್ಟೇಷನಲ್ಲಿ ಎಲ್ಲ ಫುಲ್ ಆಗೈತಲ್ಲ, ಸೊ ಎಲ್ಲ ಬಂದರು. ಇವಾಗ ಇಲ್ಲಿ ಬಿಟ್ಟರೆ ನೆಕ್ಸ್ಟು ಇನ್ 212 ಕಿಲೋಮೀಟರ್ಸ್ ಒಂದು ಸ್ಟಾಪ್ ಇದೆ. ಸೊ ಅದಾದಮೇಲೆ ಟೋಟಲ್ 6ನೇದ ಸ್ಟಾಪ್ ನಮ್ಮದು ಮಂತ್ರಾಲಯ. ಇವಾಗಿಂದ 3ನೇ ಸ್ಟಾಪ್ಗೆ ಇಳಿಯೋದು. ಗೊತ್ತಿಲ್ಲ, ಸ್ವಲ್ಪ ಹೊತ್ತಾದಮೇಲೆ ಮಲಗಿಬಿಡ್ತೀವ ಏನು ಅಂತ ನೋಡಬೇಕು. This feeling inside you, release from heartache, you'll be fine. ಸೊ ಮಧ್ಯ ಗ್ರೀನ್ರಿ ಇದೆಲ್ಲ ಬರ್ತಾಯಿತ್ತು. ಜಿಯನ್ ಅಂತೂ ಫಾರೆಸ್ಟ್ ಅಂತ ಹೇಳ್ತಾ ಇದ್ದ. ಅವನು ಮಲ್ಗೇ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತೇನೋ ಮಲ್ಕೊಂಡ ಅಷ್ಟೇ. ನಾನಂತೂ ಏನು ನಿದ್ರೆ ಎಲ್ಲ ಬರಲಿಲ್ಲ, ನನಗೆ ನೋಡ್ತಾನೆ ಇದ್ದೆ. ಯಾಕೆಂದರೆ ಮಧ್ಯಾಹ್ನ 2:30ಗೆ ಹೊರಟಿದ್ದಲ್ವ, ಸೊ ಅಷ್ಟೊಂದೆಲ್ಲ ನಿದ್ರೆ ಬರಲಿಲ್ಲ. ಸೊ ಏನಂದರೆ ಬ್ಯಾಂಗ್ಳೂರಲ್ಲಿ 2:30ಗೆ ಹೊರಡುತ್ತೆ ಇದು ಟ್ರೈನು. ಆಮೇಲೆ ನಿಮ್ಗೆ ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ 7:38 ಹತ್ತಿರ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಸೀಟ್ಸ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಇದರಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಕ್ಲಾಸ್ ಬರುತ್ತೆ, ಅದನ್ನು ನೋಡ್ಬಿಟ್ಟು ನೀವು ತೊಗೊಬೋದು. ಸೊ ಮಧ್ಯ ನಿಮಗೆ ಸ್ನ್ಯಾಕ್ಸು ಮತ್ತು ಊಟ ಇದೆಲ್ಲ ತಂದು ಕೊಡ್ತಾನೆ ಇರ್ತಾರೆ, ಕಾಫಿ, ಟೀ ಈ ಥರದ್ದೆಲ್ಲ. ಫಸ್ಟ್ ಇವಾಗ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಜಿಯನಿಗೆ ಜ್ಯೂಸ್ ಬೇಕಂತೆ, ನೋಡ್ಬೇಕೇನೇನಿದೆ ಅಂತ. ಏನೇನಿದೆ? fruit juice and tea mix also almost it dipped ಕೊಡ್ತಾರೆ. ವಾಟರ್, ಕೆಚಪ್, ಕಾಫಿ, ಮಿಕ್ಸ್ಚರ್, ಸಮೋಸ. Can't escape from this feeling inside you, release from heartache, you'll be ಕುತ್ಕೊಂಡು ಕಾಲು ಹೋಗುತ್ತೋ, ಅದಕ್ಕೆ ಸ್ವಲ್ಪ ನಿಂತ್ಕೊಳ್ಳೋಣ ಅನ್ಕೊಂಡು ಬಂದ್ವಿ. ಹೆಂಗಿದೆ ಚಿನ್ನಿ ಮಾಡ್ಲಿ? ಸೂಪರ್ ಅಂತೆ. in the still of the night, gazing up at the sky, when the stars began to fade, ಸ್ವಲ್ಪ ಹೊತ್ತ ಹೋಗಿ ಅಲ್ಲಿ ಕೂಡ ನಿಂತ್ಕೊಂಡು ನಾವು ಮಾತಾಡಿಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ಜಿಯನ್ಗೆ ಇಷ್ಟ ಆಗುತ್ತೆ ಟ್ರೈನ್ಸು ಇದೆಲ್ಲ. embrace us in the silence, we are one. Can't escape from this feeling inside you. ಸೊ ಇವಾಗ ಊಟ ಕೊಟ್ಟಿದ್ದಾರೆ. ಹೇಗಿದೆ ಊಟ? ಅಯ್ಯೋ, ಹೇಗಿದೆ ಊಟ? ಹಿಂದೆ ಹೋಗು. ಖಾರ? ಅವ್ನು ಬರೀ ರೈಸ್ ತಿಂತಿದ್ದಾನೆ, ಚಪಾತಿ ತಿನ್ನಲಿಲ್ಲ. ಸೊ ಚಪಾತಿ, ರೈಸು, ಏನೋ ಒಂದು ಆಲೂ ಫ್ರೈ ಕೊಟ್ಟಿದ್ರು, ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಇವಾಗ. In this still ಮಂತ್ರಾಲಯ ರೀಚ್ ಆದ್ವಿ. ಫುಲ್ ಕತ್ಲೆ ಆಗಿತ್ತು. ಮತ್ತು ಎಷ್ಟು ಜನ ಇದ್ರು ಅಂದರೆ ತುಂಬ ಜನ ಇದ್ದರು ಮಂತ್ರಾಲಯಕ್ಕೆ. ಅಷ್ಟೊಂದು ಜನ ವೀಕೆಂಡ್ಸಲ್ಲಿ ಬರ್ತಾರೆ ನಂಗೆ ಗೊತ್ತಿರಲೇ ಇಲ್ಲ, ತುಂಬ ಜನ ಇದ್ದರು. ಬಂದ್ವಿ ಅಪ್ಪ. ಅಲ್ಲಿಂದ ಎಷ್ಟು ಸ್ಟೇಷನಿಂದನೂ ಆಲ್ಮೋಸ್ಟ್ ಒಂದು ಎಷ್ಟು ಕಿಲೋಮೀಟರ್ಸ್ ಇತ್ತು ಇಲ್ಲಿಗೆ? 15-16 ಕಿಲೋಮೀಟರ್ಸ್ ಇತ್ತು ಹೋಟೆಲ್ಗೆ. ಹೋಟೆಲಿಂದ ದೇವಸ್ಥಾನ ಇಲ್ಲೇ ಒಂದು 10 ಮಿನಿಟ್ಸು. ಹೋಟೆಲ್ ಹಬೋರ್ಡ್ ಅಂತ, ಪರವಾಗಿಲ್ಲ, ಕ್ಲೀನಾಗಿದೆ. ಸೊ ಎಷ್ಟೊಂದು ನೋಡಿದ್ವಿ, ನಾನು ಎಷ್ಟೊಂದು ನೋಡಿದೆ. ಅದರಲ್ಲಿ ರಿವ್ಯೂಸು ಕ್ಲೀನಾಗಿರೋದೆಲ್ಲ ಇದಿತ್ತು, ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದೆ. ಅದು ಆನ್ಲೈನಲ್ಲಿ ಬುಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಚಂದುಗೆ ಒಂದ್ಸರಿ ಕಾಲ್ ಮಾಡಿ ಕೇಳಿ ಅಂದಿದ್ದೆ. ಸೊ ಕಾಲ್ ಮಾಡಿ ಕೇಳಿದಾಗ ಸಿಕ್ತು. ಸೊ ಇಷ್ಟೇ ಸಿಂಪಲ್ ರೂಮ್. ಇಲ್ಲೊಂದು ಬೆಡ್ ಇದೆ, ಇಲ್ಲೇ ಎಂಟ್ರೆನ್ಸು. ಸೊ ಒಂದು ಬೆಡ್ಡು ಪರವಾಗಿಲ್ಲ, ನೀಟಾಗಿದೆ ಮಲ್ಕೋಗೋದಕ್ಕೆ. AC ಇದೆ ಅದೊಂದು. ಆಮೇಲೆ ಇಲ್ಲೇ ಎಂಟ್ರೆನ್ಸು, ಮಿರರ್ ಇದೆ. ಸೊ ಅದು ಬಿಟ್ಟರೆ ವಾಶ್ರೂಮ್ ಪರವಾಗಿಲ್ಲ, ನೀಟಾಗಿದೆ. ನಂಗೆ ವಾಶ್ರೂಮ್ ನೀಟಾಗಿರಬೇಕು. ಸೊ ವಾಶ್ರೂಮ್ ನೀಟಾಗಿದೆ. ಜೀವ್ ಬಂದ ತಕ್ಷಣ ರೂಮಿಗೆ ಬಂದರೆ ಅವ್ನು ಮೊದಲನೇ ಕೆಲಸ ಮಾಡೋದೇ ಬಾತ್ ಟಬ್ ಇದೆ ಅಂತ ಹೋಗಿ ನೋಡೋದು. ಬಾತ್ ಟಬ್ ಎಲ್ಲಿ ಅಂತ.
ಬರೀ ಟವಲ್ ಶವರ್ ವಾಶ್ರೂಮ್. ಸ್ವಲ್ಪ ಇವಾಗ ಎಲ್ಲ ಮುಖ ಎಲ್ಲ ತೊಳ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇವತ್ತು ಹೇಗೂ ದರ್ಶನ ಹೋಗೋಕ್ಕಾಗಲ್ಲ, ಬೆಳಗ್ಗೆನೇ ಹೋಗಬೇಕು. ಸೊ ಪರವಾಗಿಲ್ಲ, ಇದು ಇದೆ, ರೆಸ್ಟೋರೆಂಟು ಇದೆ ಮತ್ತು ರೂಮ್ ಸರ್ವಿಸು ಇದೆ. ನಮ್ಮ ಜೀವ ಏನಾದ್ರು ತಿಂತೀನಿ ಅಂದರೆ ತರಿಸ್ಕೊಟ್ಬಿಟ್ಟು ನಾವು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಮಲ್ಕೋಬೇಕು. ವಾಟರ್ ಇನ್ನೂ ಬೇಕನ್ಸುತ್ತೆ, ತರಿಸ್ಬೇಕು. ಸೊ ಬಂದ್ವಿ ನೋಡಿರಿ, ಚಿನ್ನಿನ ಮಲ್ಕೊಂಡು ಸ್ಟೈಲ್ ಮಾಡಿಕೊಂಡು ನನ್ನ ಮುಖ ಎಲ್ಲ ತೊಳೆದಿದ್ದೆಲ್ಲ ಆಯಿತು. ಅವನು ಕಾಫಿ ಆರ್ಡ್ರ್ ಮಾಡ್ತಾನಂತೆ. ನಮ್ಗೆ ಯಾವ ಕಾಫಿ ಅಂತೆ? ಡಾರ್ಕ್ ಕಾಫಿ ಮತ್ತು ಇನ್ಯಾವುದಲ್ಲ ಪ್ಲೇನ್ ಕಾಫಿನ, ಯಾವ ಕಾಫಿ, ಬಿಸ್ಕೆಟು ಕಾಫಿ ಬೇಕಾ ಅಂತ ಕೇಳ್ತಿದ್ದೇನೆ. ಸೊ ಚಂದು ನನಗೆ ಪ್ಲೇನ್ ಕಾಫಿ ಅಂತೆ, ನಿಮಗೆ ಡಾರ್ಕ್ ಕಾಫಿ ಅಂತೆ ಚಂದು. ಸೊ ಒಂದೇ ಬಾರ ಟ್ರೈನ್ ಬಗ್ಗೆ ಹೇಳ್ಬೇಕು ಅಂದರೆ ಚೆನ್ನಾಗಿತ್ತು. ಪರ್ ಟಿಕೆಟ್ ಎಷ್ಟು ಚಂದು? 2000 ಎಕ್ಸಿಕ್ಯೂಟಿವ್ ಕ್ಲಾಸು ಅಂದರೆ ಸ್ವಲ್ಪ ಹೈ ಎಂಡ್ದು. ಅದು ಎಷ್ಟು? 20 ಅರೌಂಡ್ 2000 ಒಬ್ರಿಗೆ ಅರೌಂಡ್ 2000 ಆಗುತ್ತೆ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟಿದ್ರು, ಕಾಫಿ ಟೀ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು ಕೊಡ್ತಾರೆ ಬಿಸಿನೀರಿಗೆ. ಅದು ನನಗೆ ಇಷ್ಟ ಆಗಲ್ಲ, ಬೇರೆಯವ್ರಿಗೆ ಇಷ್ಟ ಆಗ್ಬೋದೇನೋ. ಸೊ ಅದು ನಂಗೆ ಇಷ್ಟ ಆಗಲಿಲ್ಲ. ಆಮೇಲೆ ಮನೆಯಿಂದನೇ ತರ್ಬೋದಿತ್ತು ಅಂತ ಅನ್ನಿಸ್ತು. ಆಮೇಲೆ ಫುಡ್ ಪರವಾಗಿರಲಿಲ್ಲ, ಸ್ವಲ್ಪ ಕೊಟ್ಟಿದ್ರು. ಚಪಾತಿ ಓಕೆ ಆಗಿತ್ತು, ಕರಿನೂ ಅಷ್ಟೇ ಓಕೆ ಆಗಿತ್ತು. ಫುಡ್ಡು ಓಕೆ ಫುಲ್ ಚೆನ್ನಾಗಿತ್ತು ಅಂತ. ಬಟ್ ಟ್ರೈನೆಲ್ಲ ನೀಟಾಗಿ ಇಟ್ಟಿದ್ರು. ವಾಶ್ರೂಮ್ ಸ್ವಲ್ಪ ಎಲ್ಲ ಅದು ಮಾಮೂಲಿ ಗೊತ್ತಲ್ಲ, ಹೋಗಿ ಬಂದು ಸ್ವಲ್ಪ ಎಲ್ಲ ಗಲೀಜಾಗಿತ್ತು. ಅದು ಬಿಟ್ಟರೆ ಟ್ರೈನಲ್ಲಿ ಅವಾಗ ಬಂದೆಲ್ಲ ಕ್ಲೀನ್ ಮಾಡೋದು ಅದೆಲ್ಲ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು. ಮತ್ತು ಟೈಮಿಂಗ್ಸ್ ಕರೆಕ್ಟಾಗಿ ಹೋಗ್ತಾ ಇತ್ತು. ವರ್ತ್ ಹೋಗ್ಬೋದು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಮತ್ತು ನಾವು ಕೂತಿದ್ದ ಸೀಟನ್ನ ಹಿಂಗೆ ಟರ್ನ್ ಮಾಡ್ಬೋದಿತ್ತು. ಬಟ್ ಏನಂದರೆ ನಾವು ಮಧ್ಯ ಸಿಕ್ಕಿದ್ರಿಂದ ನಾವು ಟರ್ನ್ ಮಾಡಿದ್ರೆ ಹಿಂದೆಯವ್ರಿಗೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದಕ್ಕೆ ಟರ್ನ್ ಮಾಡಲಿಲ್ಲ ಅಲ್ಲ. ಇಲ್ಲ ಅಂದರೆ ಲಾಸ್ಟಲ್ಲಿ ಸಿಕ್ಕಿದ್ರೆ ನೀವು ಆರಾಮಾಗಿ ಈ ಥರ ಟರ್ನ್ ಮಾಡ್ಕೊಂಡು ಬರ್ಬೋದು. ಅದೇನಂತಾರೆ ಕಾರ್ ಏನದು? ಕಾರ್ ಸೀಟ ಏನದು? ಏನೋ ಇತ್ತಲ್ಲ ರೊಟೇಟಿಂಗ್ ಸೀಟು ಅದು. ಬಟ್ ಬುಕ್ ಮಾಡ್ಬೇಕಾದ್ರೆ ಏನೋ ಬೇರೆ ತೋರಿಸ್ತಾ ಇತ್ತು ಅದು. ಬಟ್ ಬೇಗ ಬುಕ್ ಮಾಡಬೇಕು, ಹತ್ತದಲ್ಲಿ ಇಟ್ಕೊಂಡು ಮಾಡೋದ್ರಂತೂ ಸಿಗಲ್ಲ. ಈಗ ವಾಪಸ್ ಹೋಗ್ಬೇಕಾದ್ರೆ ಮಾರ್ನಿಂಗ್ 7 o'clock ಇದೆ. ಸೊ ಅದಕ್ಕೆ ಬುಕ್ ಮಾಡೋಕ್ಕಾಗಲಿಲ್ಲ. ಅದರಿಂದ ನಾರ್ಮಲ್ ಟ್ರೈನೇ ತೊಗೊಂಡಿದ್ದೀವಿ. ಸೊ ಅದು ಕೂಡ ಮಾಡ್ತೀನಿ ನಾನು. ಇವಾಗ ನೋಡಬೇಕು ಬೆಳಿಗ್ಗೆ ಹೆಂಗೆ ಪ್ಲ್ಯಾನ್ ಮಾಡೋದು. ನಾವು ಫಸ್ಟ್ ಟೈಮ್ ಬಂದಿರೋದು ಮಂತ್ರಾಲಯಕ್ಕೆ, ಅದರಿಂದ ಸ್ವಲ್ಪ ಏನೋ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ನೋಡಿಕೊಂಡು ಇಲ್ಲಿ ಹೋಟೆಲಲ್ಲಿ ಕೇಳಿಕೊಂಡು ಸೊ ಆ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ವಿ. ನೀವೇನಾದರೂ ಮಂತ್ರಾಲಯಕ್ಕೆ ಹೋಗಬೇಕು ಅಂತಿದ್ರೆ ನನಗನ್ಸೋ ಪ್ರಕಾರ ವಂದೇ ಭಾರತದಲ್ಲಿ ಆರಾಮಾಗಿ ಹೋಗ್ಬೋದು. ಏಕೆಂದರೆ ನಿಮಗೆ ಬೇಗನೂ ಹೋಗುತ್ತೆ ಮತ್ತು ಆರಾಮಾಗಿ ಸುಸ್ತು ಆ ಥರದ್ದೆಲ್ಲ ಆಗಲ್ಲ. ಫುಡ್ಡೆಲ್ಲ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ನಾನು ಬೆಳಿಗ್ಗೆ ದರ್ಶನ ಎಲ್ಲ ಹೇಗಾಯಿತು ಅಂತ ವ್ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. When the cracks start to let you